ಈ ವಿಡಿಯೋ ಬರೀ ಮನೋರಂಜನೆಗಾಗಿ ಮಾತ್ರ. ಮನೇಲಿ ಬೈತಾರಾ? ಇಯರ್ಫೋನ್ ಹಾಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಮ್ಮ ಕ್ರಾಪು ನಾವು GPS ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ನಲ್ಲಿ ಓದುತ್ತಿದ್ದೇವೆ. ನಾವು ಏನಪ್ಪ ಎಂತ ಅದು ಕ್ರಾಪು ಏನೋ ಅದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅದೇ ರಿಚ್ ಗಾರ್ಡು, ಬಿಟರ್ ಗಾರ್ಡು ಅದೆಲ್ಲ ಬೆಳೆದಿದ್ದೀವಿ. ಆದರೆ ಬಿಸ್ಲಾಯ್ತಾ, ಅದು ಏನೇನೋ ಬೆಳೆದಿದ್ದೀವಿ. ಅದೊಂದೇ ಅಲ್ಲದೆ ಶವಿ ಯಾವ ಇವೆಲ್ಲ ರಿಚ್ ಗಾರ್ಡ್ ತುಪ್ಪನೂ ಬರುತ್ತೆ. ನೋಡಿ, ಇದೆ ಎಲ್ಲ ಗಿಡಗಳನ್ನ ಬೆಳೆದಿರೋದು. ನೋಡ್ರಪ್ಪ, ನೋಡಿ ಫ್ರೆಂಡ್ಸ್ ಕ್ಯಾಮ್ರಾ ಹೆಂಗ್ ಓಪನ್ ಮಾಡೋದು? ನೋಡಿ, ಫೋಟೋ ತೆಗ್ದ್ಬಿಟ್ನದು. ದಿ ನೆಕ್ಸ್ಟ್ ಡೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಾರಿ ಡಿಸ್ಟರ್ಬೆನ್ಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. I failed in English, ma'am. ಅದು ಹಳೆ ವ್ಲಾಗ್ನ ನನ್ನ ಫ್ರೆಂಡ್ ಇವನ್ ಮೊಬೈಲಲ್ಲಿ ಮಾಡ್ತಿದ್ದೆ, ಯಾಕೆಂದರೆ ಅವ್ನ ಮೊಬೈಲ್ ಚೆನ್ನಾಗಿದೆ, ಕ್ಲಾರಿಟಿ ಎಲ್ಲ. ನಂದೇನಷ್ಟಕ್ಕಷ್ಟೇ. ಪೋಕೋ ಅಮ್ಮ. ಎಲ್ಲ ಶ್ರೀಮಂತರು ತೊಗೊಂಡಿರ್ತಾರೆ. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ ಇವ್ರದಲ್ಲ, ನಮ್ದು ರಿಯಲ್ಮಿ, ಚೈನಾ ಮಾಡ್ಲು. ನಮ್ದೇನು ಇಂಡಿಯಾ ಮಾಡ್ಲ, ನಮ್ದು ಚೈನಾನೇ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಆದರೂ ನೀವು ಚೈನಾದ ಸ್ಟ್ಯಾಂಡರ್ಡ್ ಚೈನಾ ನಿಮ್ಮದು, ನಮ್ಮದು ಲೋಕಲ್ಲು. ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೇಳ್ರಪ್ಪ, ಹೇಳ್ರು. ಈಗೆಲ್ಲ ವಿಡಿಯೋ ಮಾಡಿ ಇದ್ರ ಒಂದು 10 ಟೇಕ್ ತಗೊಂತಾನೆ ಅಂತ ಹೇಳಿದ್ನಲ್ಲ. ಏನಿಲ್ಲ, by 13 by 14 by 15 by 17 by 18 by 19. ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕ್ತೀನಿ ಯಾವ ತರ. ನಾನು ಬ್ಯಾಕ್ ಗ್ರೌಂಡಲ್ಲಿ ಹಾಕ್ತೀನಿ ಈ ವ್ಲಾಗಲ್ಲಿ. ಏನಪ್ಪ, ಇವನೆಷ್ಟು ಉತ್ತಮ ಆರ್ಟಿಸ್ಟ್ ಅಂತ ನಾನು ಬ್ಲಾಗ್ ಅಲ್ಲಿ ಹಾಕ್ತೀನಿ. ಕಾಯ್ರಿ, ಯು ವೇಟ್ ಅಂಡ್ ಸಿ. ಇರ್ಲಿ, ಅಭಿಮಾನಿಗಳೇನೋ ಅಂತಾರೆ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. A few moments later. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಇವರು ನಮ್ಮ ಜೂನಿಯರ್ಸು. ಜೂನಿಯರ್ ಹೇಳಪ್ಪ ಸೀನಿಯರ್, ಅರೆ ಜೂನಿಯರ್ ಏನಪ್ಪ ಸೀನಿಯರ್. ಆಮೇಲೆ ಅಲ್ಲಿ ಹಿಂಗಡೆ ಕೂತಿರೋರೆಲ್ಲ ಜೂನಿಯರ್ಸೇ. ಆಯ್ತು ಬಿಡು. ಈಗ ನೆಕ್ಸ್ಟ್ ಅಮೃತ ಎನ್ನ ಮೋಳೆ. ಹಾಯ್ ಅನ್ನಿಲಿ, ಹಾಯ್ ಅನ್ನು. ಬ್ಲಾಗ್ ಮಾಡ್ತಾ ಇದೀನಿ ನಾನು ಹೊಸದಾಗಿ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಚಾನಲ್ ಅವರು ನಿನ್ನ ಕಟ್ ಮಾಡಕ್ಕೆ ಒಂದು ಎಡಿಟರ್ ಇರ್ಬೇಕು ಸಪರೇಟ್ ಆಗಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಪ್ಲೀಸ್ ಅಣ್ಣ. ಜೂನಿಯರ್ಸ್ ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಓಡಿಸ್ತಿದ್ದಾರೆ. ಮತ್ತೆ ಆಮೇಲೆ ಇವತ್ತೆಲ್ಲ ಹೆವಿ ಕೆಲಸ ಆಗಿದೆ. ಇವನೇ ನಮ್ಮ ರೂಮ್ ಮೇಟು ಧರ್ಮ ಅಂತ. ಮತ್ತೇನಂದ್ರೆ ಇವತ್ತು ಸಖತ್ ವರ್ಕ್ ಆಗಿದೆ. ಇವನಂತೂ ಸರಿ ಕೆಲಸ ಮಾಡಿಯಾನೆ. ಯಾವ ರೇಂಜಿಗೆ ಅಂದ್ರೆ ಚೆನ್ನಾಗಿ ಗೈಬೇಕು. ಹಾಯ್ ಫ್ರೆಂಡ್ಸ್. ಮುಂದೆ ಇವತ್ತಂತೂ ಫುಲ್ ಹೆವಿ ಕೆಲಸ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ರಿಸಲ್ಟ್ ಪ್ರಣವ್ ಅವ್ರ ಅಮ್ಮಗೆ ಅವರಿಗೆ ಕಾಲ್ ಮಾಡ್ತಾನೆ, ಎಲ್ಲ ಕೇಳ್ಕೊಂತೀನಿ. ಸರಿ ಆಯ್ತಪ್ಪ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪಾಗಿ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಅದನ್ನ ಮಾಡ್ತೀನಿ. ಅದೆಲ್ಲ ನಿಮಗೆ ಅವಳು ನಮ್ಮ ಕ್ಲಾಸ್. ತಿರ್ಗಮ್ಮ ಮಾನಸ ಅಲ್ಲ ಅವ್ರ ವಿಡಿಯೋಗೆ ಬೇಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಧರ್ಮ ಗ್ರಾಜುಯೇಷನ್ ಡೇಗೆ ನನ್ನ ಮೇಲೆ ಹಣೆ ಇಟ್ಟಳು. ಇವರೇ ನಮ್ಮ ಕ್ಲಾಸಿನ ಹೈಯೆಸ್ಟ್ ಹೈಟ್ ಇರೋರು. ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಹಾಯ್ ಅನ್ನು. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ?
ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ಆಮೇಲೆ ಇವತ್ತು ಫುಲ್ ರಿಸಲ್ಟ್ ಫುಲ್ ಟೆನ್ಷನ್ ಆಗಿದೆ ಫ್ರೆಂಡ್ಸ್. ಸೆಕೆಂಡ್ ಅಲ್ಲ ಸೆಕೆಂಡ್ ಯಾವ ಸೆಕೆಂಡ್ ಸೆಮಿಂದು ತುಂಬಾ ಥರ್ಡ್ ಸೆಮ್ ಸೀಟು ಆಗಿದೆ. ಈಗ ರಿಸಲ್ಟ್ ಕೊಡ್ತಾರೆ, ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಒಂದಲ್ಲ ಒಂದಿನ ರಿಸಲ್ಟ್ ಕೊಡ್ತೀವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಫ್ರೆಂಡ್ಸ್. ನೀವು ತುಂಬಾ ಹೆದರ್ಸ್ತೀರಪ್ಪ. ಯಾರೋ ಅದು ನಿಮ್ಗೂ ರಿಸಲ್ಟ್ ಕೊಟ್ಟಾಗ ಹಿಂಗೆ ಆಗತ್ತೆ, ನೋಡ್ತಾ ಇರಿ. ಬ್ಲಾಗ್ ಮಾಡಿ ನೀವು. ನೀನ್ ಬ್ಲಾಗ್ ಅಲ್ಲೇ ಇಲ್ಲ, ಬಾರೋ ನೀವು. ಲೈಕ್ ಮಾಡಿದ್ರೆ ನಾವು 4 ಮೆಂಬರ್ಸ್ ಮಾಡ್ಕೊಬೇಕು, ಯಾರು ಮಾಡಲ್ಲ. ಬೇಡ, ಇವನೇ ನಮ್ ಕ್ಲಾಸಿನ ಮೋಸ್ಟ್ ಟ್ಯಾಲೆಂಟೆಡ್ ವರುಣ್ ಅಂತ. ಇವ್ನ್ ಮಾಡೋಂಗ್ ಡ್ಯಾನ್ಸ್ ಯಾರಿಗೂ ಮಾಡಕ್ಕಾಗಲ್ಲ, ಹಿಂಗೆಲ್ಲ ಮಾಡ್ತಾನೆ. ಸಿಗೇಲೆ ಡ್ಯಾನ್ಸ್ ಅಂತಾರ ಅದನ್ನ. ದೇವ್ರೆ, ನಾನೇನು ಪಾಪ ಮಾಡ್ದೆ. ಆಮೇಲೆ ಏನ್ ಹೇಳ್ತಿದ್ದೆ, ರಿಸಲ್ಟ್ ಫುಲ್ ಟೆನ್ಷನ್ ಆಗಿದೆ ಫ್ರೆಂಡ್ಸ್. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮನೋಜ್ ಅಭಿಪ್ರಾಯ ಏನು ಹೇಳು ಮಗ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಗಾಯ್ಸ್, ಇದೆಲ್ಲ ಪ್ರಾಂಕ್ ಅಷ್ಟೇ. ಇಲ್ಲ, ಇದು ತುಂಬಾ ಸೀರಿಯಸ್. ಇದು ರಿಸಲ್ಟ್ ಬಂದ್ಮೇಲೆ ನಾನು ಸ್ಕ್ರೀನ್ ಶಾಟ್ ಹೊಡೆದು ಹಾಕ್ತೀನಿ, ಪಾಸ್ ಆಗಿದ್ರೆ. ಈವ್ನಿಂಗ್ ಪಾರ್ಟಿ ಇದೆ ಪ್ರಣವ್ಗೆ. 10 ಅಲ್ಲ 22 ಮಾರ್ಕ್ಸ್ ಬಂದಿದೆ ಮಾರ್ಕೆಟಿಂಗ್ ನಲ್ಲಿ. ಸೊ ನಮ್ಗೆ ಇಬ್ಬರಿಗೆ ಪಾರ್ಟಿ ಇದೆ. ನನಗೇನ್ ಗೊತ್ತಿಲ್ಲ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಅಕಸ್ಮಾತ್ ಪಾಸ್ ಆಗಿದ್ರೆ ಅದಕ್ಕೂ ಒಂದು ಬ್ಲಾಗ್ ಬರುತ್ತೆ. ಅದು ಲೆಗ್ ಪೀಸ್ ತಿಂತೀವಿ ಇಬ್ರು. ಪಾಪ ಅವನಂದ್ರೆ ಪಾಪ ಬಿಟ್ಕೊಡಿ ಅವನು. ಏನಿಲ್ಲ ಫ್ರೆಂಡ್ಸ್, ನಾನ್ ಪಾಸ್ ಆದ್ರೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವರಿಬ್ರು ಕಾಯ್ತಾರೆ, ನಾನು ಪಾಸ್ ಆಗ್ತೀನೋ ಇಲ್ಲ ಗೊತ್ತಿಲ್ಲ. ಮಾರ್ಕೆಟಿಂಗ್ ಪಾಸ್ ಅಂತ ಅಷ್ಟೇ ಅಲ್ಲ, 10 ಮಾರ್ಕ್ಸ್ ಮೇಲ್ ಬಂದ್ರೆ ಅಂತ. ಸೊ ಪಾಸ್ ಆಗಿದ್ಮೇಲೆ 10 ಮಾರ್ಕ್ಸ್ ಮೇಲ್ ಬಂದಿರುತ್ತೆ. ಹಂಗೆ ಈ ತರದೆಲ್ಲ ತುಂಬಾ ಇದಿದೆ. ಪಾರ್ಟಿ ಕೊಡ್ಸ್ಬೇಕು ಅಂದ್ರೆ ನಮ್ಮ ಹತ್ರ ಕಾಸಿಲ್ಲ ಫ್ರೆಂಡ್ಸ್. ಕಾಲೇಜ್ ಹೋದ್ಮೇಲೆ ಒಬ್ಬರೊಬ್ರು ಮುಖ ನೋಡಿದ್ರೆ ಸಾಕಪ್ಪ, ಅದು ಬರೀ ಕಾಣಿಸ್ತವೆ. ರಿಸಲ್ಟ್ ನೋಡಿರೋ ರಿಯಾಕ್ಷನ್ ಈಗ ನಮ್ಮ ಮ್ಯಾಮ್. ಓಕೆ ಮ್ಯಾಮ್, ಈಗ ಮ್ಯಾಮ್ ಎಲ್ಲ ಬಂದ್ರು. ಸೊ ನಾವು ವ್ಲಾಗ್ನ ಸೈಲೆಂಟ್ ಇಂದ ನಿಧಾನಕ್ಕೆ ಮಾಡ್ತೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನೋ ಕೇಳ್ತಿದ್ದಾರೆ ಹಾರ್ವೆಸ್ಟ್ ಮಾಡಿರೋದೆಲ್ಲ ಎಲ್ಲಿ ಅಂತ. ಅವರಿಗೆ ಯಾರೋ ತಲೆ ಹೊಡ್ಸ್ಕೊಂಡು ಅನ್ಕೊಂಡೆ ಗಂತು. ಯಾವ ಇವೆಲ್ಲ ಯಾರು ಬರ್ತಾರೆ ಫಸ್ಟ್ ಯಾರು ಬರ್ತಾರೆ ಫ್ರೆಂಡ್ಸ್, ನೀವು ಹೇಳಿ. ನೀನ್ ಯಾರು ಅನ್ಕೊಂತ ಇದ್ವಿ? ನಾನು ಫಸ್ಟ್ ಧರ್ಮತೇಜ ಬರ್ತಾನೆ ಅನ್ಕೊಂಡಿದ್ದೀನಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಮಾನಸ ಆರ್ ಧನುಶ್ರೀ. ಮಾನಸ ಅವ್ರ ಭಾರ್ಗವಿ. ಐ ಹ್ಯಾವ್ 3 ವರ್ಡ್ಸ್: ಮಾನಸ, ಧನುಶ್ರೀ, ಭಾರ್ಗವಿ. ಸೊ ಅವ್ರ ಮಗಳು. ಯಾಕಂದ್ರೆ ನಮ್ಮ ಕ್ಲಾಸಲ್ಲಿ ಹೆಣ್ಮಕ್ಳು ಸ್ಟ್ರಾಂಗ್ ಓದಿದ್ರಲ್ಲಿ ಮಾತ್ರ. ದುರ್ಗಂಡೆ ಇದಪ್ಪ ಗುನ್ನಾದ್ರೆ ಇಂಪಾರ್ಟೆಂಟ್. ಇವತ್ತಿಗೆ ಇಷ್ಟು ಸಾಕು ಅನ್ಕೊಂತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಕಾಲೇಜ್ ಹೋದ್ಮೇಲೆ ರಿಸಲ್ಟ್ ರಿಯಾಕ್ಷನ್ ವಿಡಿಯೋ ಮಾಡ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಬೇಕಾ? ಬೇಕೇನ್ರಿ? ಕೊಡಲ್ಲ.